ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆನೆ ಬುಲ್ಡೋಜರ್ಗಳು ಘರ್ಜಿಸಿದಾವೆ. ಅಕ್ರಮ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು. ಅದನ್ನು ತೆರವುಗೊಳಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಕಲ್ಲು ತೂರಾಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ ಬುಲ್ಡೋಜರ್ ಘರ್ಜನೆ. ಮಸೀದಿಯ ಬಳಿ ಅಕ್ರಮ ಒತ್ತುವರಿಗೆ ಅಂತ ಹೋದಂತಹ ಸಂದರ್ಭದಲ್ಲಿ, ಒತ್ತುವರಿ ತೆರವಿಗೆ ಹೋದಂತಹ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಫೈಜ್ ಎ ಇಲಾಹಿ ಮಸೀದಿಯ ಬಳಿ ಒತ್ತುವರಿಯನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇತ್ತು. 30 ಬುಲ್ಡೋಸರ್ಗಳಿಂದ ಒತ್ತುವರಿಯ ತೆರವು ಕಾರ್ಯಾಚರಣೆ ಆಗೋದಿತ್ತು. ದೆಹಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗಾಗಿಯೇ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದು. ಈ ಸಂದರ್ಭದಲ್ಲಿ ದೆಹಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲ್ಲು ತೂರಾಟದಲ್ಲಿ 5 ಪೊಲೀಸರಿಗೆ ಗಾಯವಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಅಶ್ರುವಾಯುವನ್ನು ಕೂಡ ಪ್ರಯೋಗಿಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 30 ಬುಲ್ಡೋಸರ್ಗಳು ಕೋರ್ಟ್ನ ಸೂಚನೆಯಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒತ್ತುವರಿ ಜಾಗವನ್ನು ತೆರವುಗೊಳಿಸುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಫೈಜ್ ಎ ಇಲಾಹಿ ಮಸೀದಿಯ ಬಳಿ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಕೋರ್ಟ್ನಲ್ಲೂ ಕೂಡ ಈ ಕೇಸ್ ಇತ್ತು. ಯಾವಾಗ ಕೋರ್ಟ್ನಿಂದ ಆದೇಶ ಸಿಕ್ತೋ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಈ ಕಲ್ಲು ತೂರಾಟ ಆಗಿದೆ. दिल्ली पुलिस और एमसीडी है, ये जो आप मेरे स्क्रीन में देखो, वाइट की स्क्रीन देख रहे हैं पूरी, ये जो पूरा इंफ्रास्ट्रक्चर है उस वाइट होता है। ನೋಡಿ, ಈ ನೆಲದ ಮೇಲೆ ಇದ್ದ ಮೇಲೆ ಇಲ್ಲಿಯ ಕಾನೂನಿಗೆ ಗೌರವವನ್ನು ಕೊಡುವಂತಹದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಬಟ್ ಕೆಲವರಿಗಂತೂ ಈ ಕಾನೂನು, ಪೊಲೀಸರು, ಕೋರ್ಟು ಯಾವುದರ ಭಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯ ಈ ಕಲ್ಲು ತೂರಾಟದ ಮೂಲಕ. ಕೆಲವರು ಕಲ್ಲು ತೂರಾಟವನ್ನು ತಮ್ಮ ಅಜನ್ಮಸಿದ್ಧ ಹಕ್ಕು ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಏನೇ ಆಗಲಿ, ಏನೇ ಈ ರೀತಿಯ ಘಟನೆಗಳಾಗಲಿ, ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆಸ್ಬಿಡೋದು, ಹೆದರಿಸುವಂತಹ ಕೆಲಸಗಳಾಗ್ತಾ ಇದೆ. ಈಗ ದೆಹಲಿಯಲ್ಲೂ ಕೂಡ ಅದೇ ರೀತಿಯ ಘಟನೆ ಆಗಿರುವಂಥದ್ದು. ಕೋರ್ಟೇ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆಯ ಮೇರೆಗೆ ಅಧಿಕಾರಿಗಳು 30 ಬುಲ್ಡೋಸರ್ ತೆಗೆದುಕೊಂಡು ಬಂದು ಒತ್ತುವರಿ ಜಾಗವನ್ನು ತೆರವುಗೊಳಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯ ಕಲ್ಲು ತೂರಾಟ ಆಗಿದೆ.